ಮಾನ್ಯ ಅಧ್ಯಕ್ಷರೇ, 2-3 ಕ್ಲಾರಿಫಿಕೇಷನನ್ನು ಮಾನ್ಯ ಗೃಹ ಸಚಿವರ ಹತ್ರ ನಾನು ಕೇಳ್ತಾ ಇದ್ದೇನೆ. ಮೊದಲನೇದು, ನೀವು 7,000 ಮತ್ತು ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋದಕ್ಕೆ 10 ದಿನದ ಮುಂಚೆ ಅನುಮತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ದೀರಿ. ತುಂಬ ಸರಿ ಕಾರ್ಯಕ್ರಮಗಳು ಅಥವಾ ಹೋರಾಟಗಳು ರಾತ್ರಿ ಬೆಳಗಾಗೋದ್ರೊಳಗೆ ನಿಶ್ಚಯ ಆಗುತ್ತೆ. ಅವಾಗ ನೀವು 10 ದಿನದಕ್ಕಿಂತ ಮುಂಚೆ ಪರ್ಮಿಷನ್ ತೊಗೊಳ್ಬೇಕು ಅಂತಂದರೆ ಎಲ್ಲ ಪೊಲಿಟಿಕಲ್ ಎತ್ತಾಡ್ ಹೇಳಿದಂತೆ ಎಲ್ಲ ಹೋರಾಟಗಳನ್ನು ಈ ಹಿನ್ನೆಲೆಯಲ್ಲಿ ಹತ್ತಿಕ್ಕುವಂಥ ಸಾಧ್ಯತೆಗಳು ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ನಡೆಯುತ್ತೆ. ನಿಮ್ಮ ಉದ್ದೇಶ ಇಲ್ಲದಲ್ಲಿ ಇರ್ಬೋದು, ಆದರೆ ಲೋಕಲ್ ಅಧಿಕಾರಿಗಳು ಅದಕ್ಕೆ ಅನುಮತಿ ಕೊಡದಲ್ಲೇ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಅದಕ್ಕೆ ನೀವು 10 ದಿನ ಅನ್ನುವಂಥದ್ದನ್ನು 25,000ಕ್ಕಿಂತ ಮೇಲ್ಪಟ್ಟಂಥ ಜನಸಂಖ್ಯೆ ಸೇರಿದಾಗ ಅಂತ ಹಂಗೇನಾರು ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ 1,000, 2,000, 3,000, 5,000 ತನಕ ಪ್ರತಿಭಟನೆ ಮಾಡಲಿಕ್ಕೆ ದಿಢೀರಂತ ಆದಾಗ ದಿನ ಬೆಳಿಗ್ಗೆ ಬೆಲೆ ಏರಿಕೆ ಮಾಡ್ತಾ ಇದ್ದಾಗ ನಾಳೆ ಪ್ರತಿಭಟನೆ ಮಾಡಬೇಕಾಗತ್ತಪ್ಪ. ಅವಾಗ 10 ದಿನ ಅಂತ ಸೇರಿಸಿರೋದನ್ನು ಸ್ವಲ್ಪ ಅದಕ್ಕೆ ಸಡಿಲ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲನೇ ಆಗ್ರಹ. ಎರಡನೇದು, ಇದರಲ್ಲಿ ಇಡೀ ಬಿಲ್ನಲ್ಲಿ ನೀವು ಜಾತ್ರೆ ಹಬ್ಬ ಹರಿದಿನಗಳದ್ದು ಏನು ಅದು ಇದ್ರ ವ್ಯಾಪ್ತಿನಲ್ಲಿ ಬರ್ತದ ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಡಬೇಕು. ಅಕಸ್ಮಾತ್ ಬರುತ್ತೆ ಅಂತಾದರೆ ನೀವು ಅದಕ್ಕೆ ಇದರಲ್ಲಿ ಪಾಯಿಂಟ್ ನಂಬರ್ 6 ಜಿನಲ್ಲಿ ಹೇಳಿದಿರಿ 1 ಕೋಟಿ ರೂಪಾಯಿ ಮೌಲ್ಯದ ನಷ್ಟವನ್ನು ಭರ್ತಿ ಮಾಡಲಿಕ್ಕೆ ಬಾಂಡ್ ಕೊಡಬೇಕು ಅಂತ. ಯಾವುದೋ ಜಾತ್ರೆಯಲ್ಲಿರುವಂಥ ಮಾಡುವಂಥ ದೇವಸ್ಥಾನದವ್ರು 1 ಕೋಟಿ ರೂಪಾಯಿ ಬಾಂಡನ್ನು ಹೆಂಗೆ ಕೊಡಲಿಕ್ಕಾಗತ್ತೆ? ಈಗ ರಾಜ್ಯದಲ್ಲಿ ನೂರಾರು ದೇವಸ್ಥಾನಗಳಲ್ಲಿ 50,000ದಿಂದ ಲಕ್ಷಗಟ್ಟಲೆ ಜನ ವರ್ಷಕ್ಕೊಂದ್ಸರಿ ಸೇರ್ತಾರೆ. ಅವ್ರಿಗೆ ನೀವು 1 ಕೋಟಿ ರೂಪಾಯಿ ಬಾಂಡನ್ನು ಕೊಡಬೇಕು ಅಂತೇಳಿ ಆ ರೀತಿ ಧಾರ್ಮಿಕ ಸಂಸ್ಥೆಗಳಿಗೆ ಹೇಳಿಬಿಟ್ರೆ ಅದು ಕಷ್ಟ ಸಾಧ್ಯ. ಅದಕ್ಕೆ ಸ್ವಲ್ಪ ಬೇಕಾದಂಥ ರಿಯಾಯಿತಿಗಳನ್ನು ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ನನಗೆ ಇದ್ರದ್ದು ಸ್ವಲ್ಪ ನೀವು ಇನ್ನೂ ವಿವರಣೆ ಕೊಡಬೇಕು. ನಂಬರ್ 8 ಇದರಲ್ಲಿ ಏನು ಹೇಳ್ತೀರಿ? ನಾಗರಿಕ ತೊಂದರೆಗಾಗಿ ಶಿಕ್ಷೆ ಅಂತ ಹೇಳಿದಾಗ ಕಾರ್ಯಕ್ರಮ ಮತ್ತು ಸಮಾರಂಭಗಳಿಗೆ ಅಂತ ಹೇಳ್ತೀರಿ. ವ್ಯಕ್ತಿ ಮತ್ತು ಸಂಸ್ಥೆಗೆ ಸುಳ್ಳು ಸುದ್ದಿಗಳನ್ನು ಹರಡಿಸೋದ್ರ ಬಗ್ಗೆ ಏನು ಅದರಲ್ಲಿ ಮೆನ್ಷನ್ ಆಗಿಲ್ಲ. ನಮ್ದು ಆಗ್ರಹ ಇರೋದು ಅದು ಕೂಡ ಯಾವುದೋ ವ್ಯಕ್ತಿ ಅಥವಾ ಯಾವುದಾರೊಂದು ಸಂಸ್ಥೆ ಈ ಎರಡರ ವಿಷಯದ ಕುರಿತಂತೆಯೂ ಸುಳ್ಳು ಸುದ್ದಿಗಳು ಮತ್ತು ಮಾನಹಾನಿ ಆಗುವಂಥ ಸುಳ್ಳು ಸುದ್ದಿಗಳನ್ನು ಹರಡಿದರೆ ಅವ್ರ ಮೇಲೂ ಕೂಡ ಶಿಕ್ಷೆ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಸೇರಿಸಬೇಕಾಗಿರುವಂಥದ್ದು ಅಗತ್ಯ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ಕೊನೆಯದು, ನಿಮ್ಮ ಸರ್ಕಾರದೇ ಸಾಧನಾ ಸಮಾವೇಶಗಳು ಪ್ರತಿ ವರ್ಷ ನಡೆಯುತ್ತೆ. ನಿಮ್ಮದು ನಡೆಯುತ್ತೆ, ನಮ್ಮದು ನಡೆಯುತ್ತೆ. ಅವಾಗ ಅಧ್ಯಕ್ಷರೇ, ಇದಕ್ಕೆ ಯಾರನ್ನು ಹೊಣೆ ಮಾಡ್ತೀರಿ? ಯಾವುದೋ ಇಲಾಖೆದು ಯಾವುದೋ ಒಂದು ಕಾರ್ಯಕ್ರಮ ಆಗುತ್ತಪ್ಪ, ಅದು ಅವಾಗ ಯಾರು ಹೊಣೆ ಮಾಡ್ತೀರಿ ಅಂತ ಆಗ್ಬೇಕಲ್ಲ. ಯಾರ DC ಪರ್ಮಿಷನ್ ತಗೋತಾನೋ, ತಹಸೀಲ್ದಾರ ಪರ್ಮಿಷನ್ ಆಗ್ತಾನೆ. ಸರ್ಕಾರದ ಕಾರ್ಯಕ್ರಮ, ಅದರಲ್ಲಿ ಸಾವಿರಾರು ಜನ ಬರ್ತಾರೆ. ಇನ್ಯಾರೋ CM ಬಂದಾಗ ಬರ್ತಾರೆ, ಮಂತ್ರಿಗಳು ಬಂದಂಗೆ ಬರ್ತಾರೆ. ಅವಾಗ ಏನಾರು ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರನ್ನ ಹೊಣೆ ಮಾಡ್ತೀರಿ ಅನ್ನೋದು ಆಗಬೇಕು. ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದಂಥ ತಹಸೀಲ್ದಾರ್ನ ಹೊಣೆ ಮಾಡ್ತಿರೋ ಅಥವಾ ಬಂದೋಬಸ್ತ್ ತೆಗೆದುಕೊಂಡಂಥ ಪೊಲೀಸ್ ಅಧಿಕಾರಿನ ಹೊಣೆ ಮಾಡ್ತಿರೋ ಅನ್ನೋಂಥದ್ದು ಕೂಡ ಸ್ಪಷ್ಟ ಮಾಡಿ. ಇನ್ನು ಕೊನೆಯದು, ನೀವು ಇದರಲ್ಲಿ ವೈಯಕ್ತಿಕ ಮದುವೆ ಸಮಾರಂಭಗಳಿಗಿಲ್ಲ ಅನ್ನುವಂಥದ್ದನ್ನು ಹೇಳಿದಿರಿ. ಆದರೆ ತುಂಬ ಸರಿ ರಾಜಕಾರಣಿಗಳು ಅಥವಾ ಫಿಲ್ಮ್ ಆ್ಯಕ್ಟ್ರು ಇತ್ಯಾದಿಗಳು ಬೇರೆ ಬೇರೆ ಸಂದರ್ಭದಲ್ಲಿ ಊಟ ಇತ್ಯಾದಿಗಳನ್ನು ಹಾಕ್ತಾ ಇರ್ತಾರೆ. ಬರ್ತ್ಡೇ ಫಂಕ್ಷನ್ ಇವೆಲ್ಲ ನಡೆಯುತ್ತೆ. ಅವಾಗ ಇದನ್ನು ಹೇಗೆ ಅನುಮತಿ ತೆಗೆದುಕೊಳ್ಳೋದು ಅನ್ನುವಂಥದ್ದನ್ನು ಕೂಡ ಸ್ವಲ್ಪ ಸ್ಪಷ್ಟ ಮಾಡಬೇಕು. ನನಗನ್ಸೋದು ರೂಲ್ಸು ನೀವು ಯಾವ ಸದುದ್ದೇಶದಿಂದ ತಂದಿದ್ದೀರೋ ತುಂಬ ಸರಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇದನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ರೂಲ್ಸ್ ಫ್ರೇಮ್ ಮಾಡಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗಿರುವಂಥದ್ದು ಅಗತ್ಯ ಅಂತ ನಂಗೆ ಅನಿಸುತ್ತೆ. ಈ 3-4 ಕ್ಲಾರಿಫಿಕೇಷನ್ಗಳಿಗೆ ನೀವು ಉತ್ತರ ಕೊಡಬೇಕು. ಸರ್, ಒಂದು ನಿಮಿಷ. ಚಿನ್ನಣ್ಣ, ಒಂದೇ ಮಾನ್ಯ ಗೃಹ ಸಚಿವರಲ್ಲಿ ಈಗಾಗಲೇ ಯತ್ನಾಳ್ ಹೇಳಿದರು ಮತ್ತು ನಮ್ಮ ಸುನೀಲ್ ಕುಮಾರ್ ಅವರು ಹೇಳಿದರು. ಇಲ್ಲ ನಾನು ಮಾತಾಡ್ತಾ ಇದ್ದೀನಿ ಈಗ. ಸರ್ ಅಧ್ಯಕ್ಷರೇ, ಇಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ಇಲ್ಲ, ಬರಲಿ ಅವರು. ನಾನು ಮಾತಾಡ್ತಾ ಇದ್ದೀನಿ, ಅವ್ರು ಇಲ್ಲ. ಗೃಹ ಸಚಿವರು ಬರಲಿ ಅಂತ ಅಲ್ಲ, ಅವ್ರು ಕೇಳಬೇಕಲ್ಲ ಸರ್. ಕೊಡಬೇಕಲ್ಲ ಮಾನ್ಯ ಸಭಾಧ್ಯಕ್ಷರೇ. ಒಂದು ನಿಮಿಷ. ಅಲ್ಲ, ಅವ್ರಿಗೆ ಕೇಳಬೇಕಲ್ಲ ಸರ್. ಅವ್ರು ಕೇಳೋದಿದ್ರೆ ಕೇಳ್ತಾರೆ, ಚಲೋ ಮಾಡ್ರಿ. ಬರ್ತಾರೆ ಇರ್ತತೆ, ನೋಡ್ಕೊಂತಾರ. ಚಲೋ ಮಾಡ್ರಿ. ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಬಿಲ್ಲನ್ನು ತಂದಿದ್ದಾರೆ, ಬಹಳ ಸಂತೋಷ. ಈಗಾಗಲೇ ನಮ್ಮ ಸುನೀಲ್ ಕುಮಾರ್ ಅವರು ಮತ್ತು ನಮ್ಮ ಯತ್ನಾಳ್ ಸಾಹೇಬರು ಹೇಳಿದ ಹಾಗೆ ಈಗ ಒಂದು ದೊಡ್ಡ ಜಾತ್ರೆ ಆಗ್ತದೆ. ದೇವಸ್ಥಾನಗಳ ಜಾತ್ರೆ ಇರ್ಬೋದು, ಮಸೀದಿಗಳಲ್ಲಿ ಜಾತ್ರೆ ಇರ್ಬೋದು, ಬೇರೆ ಬೇರೆ ಚರ್ಚ್ಗಳಲ್ಲಿ ಇರ್ಬೋದು, ಬೇರೆ ಬೇರೆ ಜಾತ್ರೆಗಳಾಗ್ತದೆ. ಆ ದೇವಸ್ಥಾನದವರು ಒಂದು ಪರ್ಮಿಷನನ್ನು ತಗೊಳ್ತಾರೆ.
ನಾವೀಗ ಎಷ್ಟು ಜನ ಸೇರ್ಬೋದು, ನಮಗೊಂದು ಪರ್ಮಿಷನ್ ಕೊಡಬೇಕು ಅಂತ. ಬಹುಶಃ ಆ ಜಾತ್ರೆಯನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಯಾರೋ ಒಬ್ಬ ರೌಡಿ ಅಥವಾ ಯಾರೋ ಒಬ್ಬ ಏನೋ ಮಾಡಿಕೊಂಡು ಹೊರಗೆ, ದೇವಸ್ಥಾನದ ಹೊರಗಡೆ ಏನಾದರಲ್ಲಿ ಹೆಚ್ಚು ಕಡಿಮೆ ಮಾಡಿ ಒಂದು ಮರ್ಡರ್ ಮಾಡಿದರು. ಹಾಗಾದರೆ ಇದಕ್ಕೆ ಯಾರು ಹೊಣೆ ಅಂತ ಒಂದು ಅಂಥದ್ದೇ ಏನಾದರೂ ಆದರೆ ಅದನ್ನೇ ಹುಡುಕ್ತಾರೆ. ಯಾಕೆಂತ ಹೇಳಿದರೆ ಕೆಲವಾರು ನಾವು ಬಿಲ್ಗಳನ್ನು ಮಾಡಿದಾಗ ಅದರಲ್ಲಿ ಸದುಪಯೋಗನೂ ಆಗ್ತದೆ, ದುರುಪಯೋಗನೂ ಆಗ್ತದೆ. ಇದನ್ನು ದುರುಪಯೋಗ ಮಾಡಿಕೊಂಡು ಅವರ ಹೆಸರನ್ನು ಕೆಡಿಸಬೇಕು ಅಂತ ಹೇಳಿಕೊಂಡು ಏನಾದರಲ್ಲಿ ಮಾಡಿದರೆ ಇದಕ್ಕೆ ಯಾರು ಜವಾಬ್ದಾರ? ಹಾಗಾದರೆ ದೇವಸ್ಥಾನದವರು ಅಥವಾ ಯಾವುದೇ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅನುಮತಿಯನ್ನು ತಗೊಳ್ತದೆ. ಜಾತ್ರೆಗೆ ನಮಗೆ ಎಷ್ಟು ತಿಂಗಳ ಜಾತ್ರೆ ಇರ್ತದೆ, 10 ದಿನದಿದೆ, 3 ದಿನ 5 ದಿನ 7 ದಿನ ಇರ್ತದೆ, ಬ್ರಹ್ಮಕಲಶೋತ್ಸವ ಆಗ್ತದೆ. ಅಂಥ ಸಂದರ್ಭವನ್ನೇ ಉಪಯೋಗ ಮಾಡಿಕೊಂಡು ಕೆಲವು ಕಿಡಿಗೇಡಿಗಳು ಏನಾದರಲ್ಲಿ ಬಂದು ಏನಾದರೂ ಮಾಡಿದಾಗ ಅದಕ್ಕೆ ಜವಾಬ್ದಾರಿ ಯಾರು? ಒಂದು. ಇನ್ನೊಂದು, ತಾವು ಹೇಳಿದ್ರಿ 7,000ಕ್ಕಿಂತ ಕೆಳಗೆ ಇದ್ದರೆ ಅದಕ್ಕೆ ಎಷ್ಟು ಅಂತ ಬಹುಶಃ ಡೆಪಾಸಿಟ್ ಇಲ್ವಾ ಅಂತ. ಅದಕ್ಕೆ ಬಹುಶಃ 7,000ಕ್ಕಿಂತ ಕೆಳಗೆ ಜನಸಂಖ್ಯೆ ಇದ್ದರೆ ಜಾಸ್ತಿ ಇದಕ್ಕೆ ಹೇಳಿದಿರಿ. ಹಾಗೆಯೇ ಕೆಲವು ಮನೆಗಳಲ್ಲಿ ಖಾಸಗಿ ಸಮುದಾಯ ಭವನಗಳಲ್ಲಿ ಹಾಲ್ಗಳಲ್ಲಿ ಆಗುವಂಥ ಕಾರ್ಯಕ್ರಮಗಳಿಗೆ ಇಲ್ಲ ಅಂತ ಹೇಳಿದ್ದೀರಿ ತಾವು. ಈಗ ಒಂದು ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ಇರ್ತದೆ ನಮ್ಮ ಹಿಂದೂ ಸಮಾಜದಲ್ಲಿ ಅಥವಾ ಇನ್ನೊಂದು ಧರ್ಮದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ, ಅದಕ್ಕೂ ಪರ್ಮಿಷನ್ ಬೇಕಾ? ಇಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ. ಅಲ್ಲ, ನಾಳೆ ಪೊಲೀಸ್ನವರು ಸರಿಯಾಗಿ ನೀವು ಕೊಡಬೇಕು. ನಾಳೆ ನಾವು ಜವಾಬ್ದಾರಿ ಕೊಟ್ಟ ಮೇಲೆ ಅವರಿಗೆ ನಾವು ಎಷ್ಟು ಇಲ್ಲಿ ಟೈಟ್ ಮಾಡ್ತೇವೆ ಅವರಿಗೆ ಅಲ್ಲಿ ಬಹಳ ಈಸಿ ಆಗ್ತದೆ ಇಲಾಖೆಯವರಿಗೆ. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಮೂಲಗಳಿಂದ ತಾವು ತಿಳ್ಕೊಳ್ಬೋದು. ಆ ದೃಷ್ಟಿಯಲ್ಲಿ ಯಾವುದೇ ಇದರಲ್ಲಿ ಸದುಪಯೋಗ ಆಗಬೇಕು ವಿನಃ ಇದರಲ್ಲಿ ದುರುಪಯೋಗ ಆಗದ ರೀತಿಯಲ್ಲಿ ತಾವು ಗಮನಿಸಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.